ನಾನು ಪೊಲೀಸ್, ಹಂಗಾಗಿ ಈ ಮನೆ ಕ್ಯಾಪ್ಟನ್ ನಾನೇ ಆತೆ. ಅದೆಂಗಾಗ ಚಿಕ್ಕಪ್ಪ, ಯೂತ್ಸ್ಗೂ ಒಂದು ಆಪರ್ಚುನಿಟಿ ಕೊಡಿ. ಈ ಸಲ ನಾನೇ ಕ್ಯಾಪ್ಟನ್ ಆಗ್ತೀನಿ. ನೋಡಿ ಮಾರ್ರೆ, ನಾವು ಬಿಸ್ನೆಸ್ ಫೀಲ್ಡಲ್ಲಿ ಇದ್ದೇವೆ. ನಮ್ಮಿಬ್ರಲ್ಲಿ ಯಾರು ಕ್ಯಾಪ್ಟನ್ ಆದ್ರೂ ಪರವಾಗಿಲ್ಲ. ಏನಂತ ಬಸ್ಯಾ? ಹೌದೌದು, ನಮ್ಮಿಬ್ರೊಳಗೆ ಯಾರ್ಯಾರು ಒಬ್ರು ಕ್ಯಾಪ್ಟನ್ ಆಗ್ಬೇಕು. ಲೇಡೀಸ್ಗೂ ಪ್ರಿಫರೆನ್ಸ್ ಇರ್ಬೇಕು. ನಾನು ಇದೀನಿ ರೇಸಲ್ಲಿ. ಅದೆಂಗಾಗತ್ ಗೌರಿ? ನಿನ್ಗಿಂತ ಸೀನಿಯರ್ ನಾನಿಲ್ವಾ? ಏನಿದು, ಇಷ್ಟೋ ತನಕ ಎಲ್ಲ ಒಂದೇ ಮರದ ಕೊಂಬೆಗಳ ತರ ಇದ್ದವರು ಇವಾಗ ಮಾಟ ಮಾಡಿರೋ ನಿಂಬೆಗಳ ತರ ಆಡ್ತಿದ್ದಾರೆ. ಏನಪ್ಪಾ ಇದು ಪಾಲಿಟಿಕ್ಸ್? ಮೌ ಸುಮ್ಮನೆ ರಮ್ಮ. ಅದೇ ಮತ್ತೆ ನಾನು ನೋಡ್ತಾ ಇದ್ದೀನಿ ಅವಾಗ್ಲಿಂದ. ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ನೋಡಿ, ನನಗಂತೂ ಈ ಕ್ಯಾಪ್ಟನ್ಸಿ ಮೇಲೆ ಯಾವ ವ್ಯಾಮೋಹನೂ ಇಲ್ಲ. ನಾನು ಈ ಕ್ಯಾಪ್ಟನ್ಸಿ ಕಣದಿಂದ ಹೊರಗಡೆ ಉಳಿತಾ ಇದ್ದೀನಿ. ನೀವು ಜಗಳ ಆಡ್ಕೊಳ್ಳಿ. ಓಹ್, 1 ವಿಕೆಟ್ ಔಟ್. ಇನ್ಯಾರ್ಯಾರು ಬ್ಯಾಕ್ಔಟ್ ಆತ್ರಿ? ಯಜಮಾನ್ರೆ, ಹೆಂಗೋ ಸೀನಿಯರ್ ಸಿಟಿಸನ್ ಅಂತಿದ್ರಿ ಅಲ್ಲ, ನೀವೇ ಬ್ಯಾಕ್ಔಟ್ ಆಗಿಬಿಡಿ. ಆಗುದಿಲ್ಲ ಆಗುದಿಲ್ಲ ಆಗುದಿಲ್ಲ. ಎಲ್ಲರೂ ಕಿವಿ ಕೊಟ್ಟು ಕೇಳಿ. ಬಿಟ್ಟು ಕೊಡುವ ಗುಣವಿರುವವನೇ ನಿಜವಾದ ನಾಯಕ. ಅದಕ್ಕಾಗಿ ಈ ಮನೆಯ ನಾಯಕನಾಗಿ ಶಿವಪ್ರಸಾದ್ ಅವರನ್ನು ಆಯ್ಕೆ ಮಾಡುತ್ತಿದ್ದೇನೆ. ಇರಿ, ಅಯ್ಯೋ ದೊಡ್ಡ ಯಜಮಾನ್ರೆ, ಇಲ್ಲಿ ಇಷ್ಟೊಂದು ಜನ ಕಿತ್ತಾಡ್ತಾವ್ರೆ. ಇವರೆಲ್ಲ ಯಾರೋ ಒಬ್ಬರು ಕೊಡಬಾರ್ದ? ನನಗೆ ಯಾಕೆ ಈ ಶಿಕ್ಷೆ? ದೊಡ್ಡ ಯಜಮಾನರ ಆದೇಶವೇ ಅಂತಿಮ ನಿರ್ಧಾರ. ಶಿವಪ್ರಸಾದ್, ಅಭಿನಂದನೆಗಳು. ಈ ಕೂಡಲೇ ಮನೆಯ ಕೆಲಸಗಳನ್ನು ಎಲ್ಲರಿಗೂ ನಿಷ್ಪಕ್ಷಪಾತವಾಗಿ ಹಂಚಿ. ಈ ಟೆಕ್ನಿಕ್ ಮೊದಲೇ ಗೊತ್ತಾಗಿದ್ರೆ ನಾನೇ ಕ್ಯಾಪ್ಟನ್ ಆಗ್ತಿದ್ದೆ. ಹೋಗ್ಲಿ ಬಿಡು, ಸಾಧ್ಯ. ನನ್ನ ಮಗ ತಾನೇ ಕ್ಯಾಪ್ಟನ್ ಆಗಿರೋದು. ಓಕೆ ಓಕೆ. ಶಿವ, ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು. ಶಿವಪ್ಪನರ, ನಿಮಗೆ ಬಹಳ ಬಹಳ ಅಭಿನಂದನೆಗಳಿದೆ. ರೀ, ಕಂಗ್ರಾಟ್ಸ್ ರೀ. ಥ್ಯಾಂಕ್ ಯು. ಓಕೆ, ಎಲ್ಲ ಸದಸ್ಯರ ಗಮನಕ್ಕೆ, ದೊಡ್ಡ ಯಜಮಾನರು ನಮ್ಮನ್ನು ನಾಯಕ ಮಾಡಿರೋದ್ರಿಂದ ಆ ಕೆಲಸವನ್ನು ನಾವು ತುಂಬ ನಿಷ್ಠೆಯಿಂದ ಮಾಡ್ತೀವಿ. ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಮ್ಗಳಿಗೆ ಜವಾಬ್ದಾರಿಯನ್ನು ವಹಿಸ್ತೀನಿ. ಮಂಜು, ಕಾಶಿ ಮತ್ತು ಗೌರಿ, ನಿಮ್ಮದು ಬಚ್ಚಲ ಮನೆ ಕ್ಲೀನಿಂಗ್. ಬಸ್ಯ, ಪ್ರಣಿ ಮತ್ತು ಅಪ್ಪ ಮನೆ ಕ್ಲೀನಿಂಗ್. ಗಿರಿ ಮತ್ತು ಸಂಧ್ಯಾ ಅವರು ಮುಸುರೆ ತೊಳೆಯೋದು. ಅದಕ್ಕೂ ಮುಂಚೆ ತಿಕ್ತಾ ಇರೋ ಹಲ್ಲನ್ನು ತೊಳ್ಕೊಂಬಿಡಿ. ಇಲ್ಲಿಗೆ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ನಾನು ವಹಿಸಿದ್ದಾಗಿದೆ. ಹೌಸ್ ಜೋಶ್, ಹೌಸ್ ಜೋಶ್, ಹೌಸ್ ಜೋಶ್. ಕ್ಯಾಶ್ ಡಿಸ್ಪರ್ಸ್. ತಾತ, ನೀವು ಆ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ, ನಾನು ಮಾಡ್ತೀನಿ, ನೀವು ಸುಮ್ಮನೆ ಕುತ್ಕೊಳ್ಳಿ. ನೋಡಮ್ಮ, ನನ್ನ ಮಗ ಈ ಮನೆ ಕ್ಯಾಪ್ಟನ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸನ ವಹಿಸಿದ್ದಾನೆ. ನಾವು ವಹಿಸಿದ ಬೇಲಿ ಇಲ್ಲದೆ ನಮ್ಮ ಕೆಲಸನ ನಾವು ಸಿನ್ಸಿಯರ್ ಆಗಿ ಮಾಡಬೇಕಮ್ಮ. ನೀನು ನಿನ್ನ ಕೆಲಸ ಮಾಡು, ನಾನು ನನ್ನ ಕೆಲಸ ಮಾಡ್ತೀನಿ. ಕಾಯಕವೇ ಕೈಲಾಸ ಕೇಳಿರಣ್ಣ, ಹೀಗಂತ ಹೇಳಿದರು ಬಸವಣ್ಣ. ಅಜ್ಜರ, ನಾ ಯಾವಾಗ ಹಂಗೆ ಹೇಳಿದಿರಿ? ಮುಚ್ಚಬಾಯ್. ಆ ಮಾತು ಹೇಳಿದವರು ಬಸವಣ್ಣನವರು ಕಣೋ. ಅಜ್ಜರ, ಅಜ್ಜರ, ನೀವು ನಂಗೆ ಸ್ವಂತ ತಂದೆ ಸಮಾನ ರೀ. ಏನಾಯ್ತು? ಒಂದ್ಸರಿ ಅಜ್ಜಾರ ಅಂತ್ಯ, ಒಂದ್ಸರಿ ತಂದೆನೇ ಅಂತ್ಯ. ವಯಸ್ಸಿಗೆ ಬಹಳ ಡಿಫ್ರೆನ್ಸ್ ಮಾಡ್ತಿದೆಯಲ್ಲಯ್ಯ. ಅಜ್ಜರ, ಅದು ನೀವು ವಯಸ್ಸಿನಾಗ ಅಜ್ಜರ್ರಿ, ಸಂಬಂಧದಾಗ ಅಪ್ಪ ರೀ. ಅದಕ್ಕೆ ಒಂದ್ ಮಾತು ಹೇಳಕತ್ತೇನ್ರಿ. ಏನಪ್ಪ? ಪ್ರಣಿ ಭಾವ ಇಲ್ಲಿ. ಅಜ್ಜರ, ನಮ್ಮ ಶಿವಪ್ಪನ್ನ ನಿಮ್ಮ ಸ್ವಂತ ಮಗ ಆಗಿದ್ರು ನಿಮ್ಮ ಕೈಯಿಂದ ಇಂಥ ಕೆಲಸ ಎಲ್ಲ ಮಾಡ್ಸಕತ್ತೀರಲ್ರಿ, ಇದು ಮೋಸ, ದೊಡ್ಡ ಮೋಸ ರೀ. ಮೋಸನ? ಏನ್ ಮೋಸ ಆಯ್ತು ಸಂಧ್ಯಾ ಅವ್ರ? ಅಲ್ಲ ಗಿರ್ಜಾ, ಗಂಡ ಆಗಿ ನಿಮ್ಮ ಕೈಯಲ್ಲಿ ಪಾತ್ರೆ ತೊಳ್ಸದ? ಚಚೆ, ನನ್ನ ಗಂಡ ಏನಾದರೂ ಕ್ಯಾಪ್ಟನ್ ಆಗಿದ್ದಿದ್ರೆ ನನ್ನನ್ನು ರಾಣಿ ಥರನೇ ನೋಡ್ಕೊಳ್ತಿದ್ರು. ಆದರೂ ಪಾಪ ನಿಮ್ಗೆ ಗತಿ ಬರಬಾರ್ದಿತ್ತು ಬಿಡಿ. ಹಂಗಲ್ದ ಮತ್ತಿನೇನ್ರಿ ಅಜ್ಜಾರ, ಪಾಪ ನಿಮಗೆ ವಯಸ್ಸಾಗೈತಿ, ಆರೋಗ್ಯದ ಸಮಸ್ಯೆ ಐತಿ,
ಕುಂತ್ರ ಹೇಳಕ್ ಬರಾಗಿಲ್ಲ. ಇದೆಲ್ಲಾನು ನಮ್ಮ ಶಿವಪ್ಪನವ್ರಿಗೆ ಗೊತ್ತೈತೆ ಹೌದಲ್ರಿ? ಆದ್ರೂ ಇದನ್ನ ಯಾಕೆ ಮಾಡಕತ್ತೀರ ಹೇಳ್ರಿ? ಅವ್ರಿಗೆ ಮುಖ್ಯ ಆಗಿರೋದು ಕಪ್ಪು, ನೀವಲ್ಲ. ಛೆ ಹಾಗೆಲ್ಲ ಹೇಳ್ಬೇಡಿ ಸಂಧ್ಯಾ ಅವ್ರೆ. ನನ್ನ ಗಂಡ ಸ್ವಾರ್ಥಿ ಅಲ್ಲ, ಕೆಲ್ಸಕ್ಕೆ ನಿಯತ್ತಾಗಿರ್ತಾರ ಅಷ್ಟೇ. ಕಾಶಿ ಅವರೇ, ಆದ್ರೂ ಉಂಟಲ್ಲ ನಂಗೊಂದು ಸಣ್ಣ ಡೌಟು ಮಾರೆ. ಇವರೆಲ್ಲರೂ ಸೇರಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಹೌದು ಮಾರೆ. ಅಲ್ಲ, ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ದೂರು ಸಹ ನಮ್ದೂರು ಸಹ ಒಂದೇ ಊರಿದ್ದಾಗಲ್ವಾ? ಹೌದಾ. ಮಂಗಳೂರಿಂದ ಕುಂದಾಪುರಕ್ಕೆ ಎಷ್ಟು ಗಂಟೆ ದಾರಿ? 2 ಗಂಟೆ. ಈಗ ಚತುಷ್ಪಥ ಆದ ಮೇಲೆ 1.5 ಗಂಟೆಯಲ್ಲಿ ಸುಯ್ಯ ಹೋಗ್ಲಿಕ್ಕೆ ಆಗ್ತದೆ. ಹೌದಲ್ಲ? ಹೌದೌದು, ಕರೆಕ್ಟ್. ಮತ್ತೆ ನಿಮ್ಮೂರಲ್ಲಿ ಸಹ ಸಮುದ್ರ ಉಂಟು, ನಮ್ಮೂರಲ್ಲಿ ಸಹ ಸಮುದ್ರ ಉಂಟು. ಅಂದಾಗೆ ನೀವು ನಮ್ಮವರೇ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು ಈ ಮಾತು. ಆದ್ರೆ ಸ್ವಲ್ಪ ಜಾಗ್ರತೆ ಇರಲಿ. ಅಂಕಲ್, ನೀವ್ ಹೀಗೆ ಇನ್ನೊಬ್ರ ಬಗ್ಗೆ ತಪ್ಪಾಗೆಲ್ಲ ಮಾತಾಡ್ಬಾರ್ದು. ನಾವು ನಾವಾಗಿರ್ಬೇಕಷ್ಟೆ, ಆಗ್ಲೇ ದೊಡ್ಡ ಯಜಮಾನ್ರಿಗೆ ಖುಷಿ ಆಗೋದು. ನೋಡಿ, ಏನೇ ಮಾತಾಡೋದಿದ್ರು ಎದುರಿಗೆ ಮಾತಾಡಿ, ಬೆನ್ ಹಿಂದೆ ಮಾತಾಡೋದಲ್ಲ. ಇಲ್ಲ ತಪ್ಪೊಪ್ಪಿಗೆ ಕೊನೆಗೋಗಿ ಹೇಳಿ, ಅದ್ಬಿಟ್ಟು ಇಲ್ಯಾಕೆ ಹೇಳ್ತಾ ಇದ್ದೀರಾ? ಹೇಳ್ಬೋದು, ಇರ್ಲಿ ಅಂತ ನಿಮ್ಗೊಂದು ಮಾತು ಹೇಳಿದೆ ಅಷ್ಟೇ. ಗಿರ್ಜಾ, ಸ್ವಲ್ಪ ಹತ್ರ ಬನ್ನಿಲ್ಲಿ. ಸಂಧ್ಯಾ ಹಾಗೂ ಬಸ್ಯ ದೊಡ್ಡ ಯಜಮಾನರ ಮನೆಯಲ್ಲಿ ಪಿಸು ಮಾತಿಗೆ ಅವಕಾಶವಿಲ್ಲ. ಸಾರಿ ರೀ ದೊಡ್ಡ ಯಜಮಾನ್ರ, ತಪ್ಪಾತ್ರಿ, ತಿದ್ಕೋತೀನ್ರಿ. ಇನ್ ಯಾವತ್ತು ನಾ ಪಿಸು ಮಾತ್ನಾಗ ಮಾತಾಡಾಗಿಲ್ರಿ. ಹಾಯ್, ಈ ಕ್ಯಾಮ್ರಾ ಜೊತೆ ಮಾತಾಡ್ಲಾ, ಈ ಕ್ಯಾಮ್ರಾ ಜೊತೆ ಮಾತಾಡ್ಲಾ? ಈ ಲೈಟ್ ಚೆನ್ನಾಗಿದೆ, ಇಲ್ಲೇ ಮಾತಾಡ್ತೀನಿ. ಸರ್, ನಂಗೂ ಸ್ವಲ್ಪ ಫೋಕಸ್ ಮಾಡಿ. ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಮನೇಲಿ ಆರಾಮಾಗಿದ್ದೀರಾ? ಆದ್ರೆ ನಾನು ಇಲ್ಲಿದ್ದೀನಿ. ಗೈಸ್, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ನಿಮ್ ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನನಗಂತೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ, ಪರವಾಗಿಲ್ಲ, ಸ್ವಲ್ಪ ಟೈಮ್ ತಗೊಂಡು ಅಡ್ಜಸ್ಟ್ ಆಗ್ತೀನಿ. ಮನೆ ಬಿಟ್ಟು ಯಾವತ್ತೂ ನಾನು ಹೀಗೆಲ್ಲ ಹೊರಗೆ ಬಂದವಳೆ ಅಲ್ಲ. ಅದ್ರ ಜೊತೆಗೆ ನನಗೆ ಮೊಬೈಲ್ ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಗಾಯ್ಸ್. ಐ ಮಿಸ್ ಮೈ ಹೋಮ್. ನಮ್ಮ ಮನೆನ ಅದನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಗಾಯ್ಸ್. ನನಗೆ ಆಗ್ತಿಲ್ಲ. ಗೌರಿ, ಸಾರಿ ಮರ್ತಿ. ನೀ ನನ್ನ ಲವ್ ಮಾಡ್ತೆ ಅಂದಳಿ ಗೊತ್ತಿತ್ತು, ಆದ್ರೆ ಇಷ್ಟು ಲವ್ ಮಾಡ್ತೆ ಅಂದಳಿ ಗೊತ್ತಿರಲಿಲ್ಲ. ನಿಂಗೆ ಬಾತ್ರೂಮ್ ತೊಳಕ್ ಕಷ್ಟ ಅಂತಂದಳಿ ನಾನು ಒಬ್ಬನೇ ಬಾತ್ರೂಮ್ ತೊಳಿತಾ ಇದ್ದಿದ್ದೆ. ಬೇಜಾರು ಮಾಡ್ಕೊಂಬೇಡ, ನೀನು ಬಾತ್ರೂಮ್ ತೊಳಕ್ ಬಾ ನನ್ನೊಟ್ಟಿಗೆ. ಹೋಗ್ರಿ ನೀವು. ಸರಿ, ನೀವು ಬನ್ನಿ, ಎಡಿಟ್ ಮಾಡ್ಬಿಡಿ ಗೈಸ್. ನನಗೆ ಮನೆ ಅನ್ನ ಬಿಟ್ಟಿರಕ್ಕಾಗ್ತಿಲ್ಲ. ನೋಡಿ ಗೈಸ್, ಹೊತ್ತು ಕಣ್ಣೀರ್ ಕೂಡ ಬತ್ತೋಗ್ಬಿಟ್ಟಿದೆ, ಕಣ್ಣೀರ್ ಕೂಡ ಬರ್ತಿಲ್ಲ. ನಮ್ಮವ್ರನ್ನ ಮಿಸ್ ಮಾಡ್ಕೊಳ್ಳೋ ನೋವು ಮಿಸ್ ಮಾಡ್ಕೊಂಡವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಐ ಕಾಂಟ್ ಗಾಡ್, ನನ್ನ ಕೈಲಿ ಆಗ್ತಿಲ್ಲ. ಅಯ್ಯ, ನಿನ್ನ ಸೊಡ್ಡು ಮುರುಕೆ ಕಟ್ಕೊಂಡ್ ಗಂಡ ಪಕ್ಕದಲ್ಲೇ ಇದ್ರು ಕ್ಯಾಮ್ರಾ ಮುಂದೆ ಡೌ ಮಾಡ್ತೀಯ. ಅಲ್ಲ ಗೌರಿ, ಬಂದು 1 ದಿನ ಆಯ್ತಷ್ಟೇ, ಅದ್ರಲ್ಲೂ ನಾನು ಇಲ್ಲೇ ಇರ್ತೆ. ಆರು ನಮ್ಮ ಯಜಮಾನ್ರನ್ನ ಮಿಸ್ ಮಾಡ್ಕಂತ ಅಂದೇಳಿ ಹೇಳ್ತೀಯಲ್ಲ, ಹತ್ರ ಬಂದ್ರೆ ನನ್ನನ್ನೇ ದೂಡ್ತೀಯ. ನೀನು ಕರ್ಮ. ಇವತ್ತೆಷ್ಟೋ ಜನ ಮನೆ ನಡೆಸೋಕ್ಕೋಸ್ಕರ ಬೆಂಗಳೂರಿಗೆ ಬಂದು PG ಹಾಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರು ಮನೆಗೆ ಹೋಗೋದು ತಿಂಗಳಿಗೆ 1 ಸಲನೋ 2 ಸಲನೋ. ಇನ್ನು ನಮ್ಮ ಓದು ಹುಡುಗರು ಯಾವುದೋ ಊರಲ್ಲಿ ಸೀಟ್ ಸಿಕ್ತಂದಳಿ ಹಾಸ್ಟೆಲಲ್ಲಿ ಹಾಕೊಂಡಿರ್ತಾರೆ. ಅವ್ರ ಮನೆಗೆ ಹೋಗೋದು ಸೆಮಿಸ್ಟರ್ ರಜೆ ಒಂದೇ 1 ಸಲ. ಇನ್ನು ಗಡಿ ಕಾಯು ಸೈನಿಕರು ವರ್ಷಾನ್ಗಟ್ಲೆ ಮನೆಯವ್ರ ಮುಖ ಕಾಂತರೋ ಇಲ್ಲೋ ಗೊತ್ತಿಲ್ಲ. ಅವ್ರು ಮಿಸ್ ಮಾಡ್ಕಂತೆ ಅಂದೇಳಿ ಹೇಳೋದ್ರಲ್ಲಿ ಅರ್ಥ ಇತ್ತು. ಆರೆ ಕಟ್ಕೊಂಡ್ ಗಂಡ ಪಕ್ಕದಲ್ಲೇ ಇದ್ರು ನನ್ನನ್ನೇ ಮಿಸ್ ಮಾಡ್ಕಂತೆ ಅಂದೇಳಿ ಹೇಳ್ತೀಯಲ್ಲ ಮರತಿ, ನಿನಗೆ ಅಂತ ಹೇಳೋದು? ಸಾರಿ ರೀ, ಕ್ಯಾಮ್ರಾ ನೋಡಿದ್ನಲ್ಲ, ಫ್ಲೋ ಅಲ್ಲಿ ಹೇಳ್ದೆ, ಸಾರಿ. ನೀನು ಸಾರಿಗೆ ಇಷ್ಟು ಉಪ್ಪು ಹಾಕ, ಬಂದು ಬಾತ್ರೂಮ್ ತೊಳಿ. ಓಕೆ ಗೈಸ್, ನಾನು ಆಮೇಲೆ ಬರ್ತೀನಿ. ನನ್ನ ಮನ್ಸಲ್ಲಿರೋದ್ನೆಲ್ಲ ನಿಮ್ಮ ಹತ್ರ ಹಂಚ್ಕೋತೀನಿ. ನಾನು ಫೇಕ್ ಅಲ್ಲ, ರಿಯಲ್ಲು. ಮಿಸ್ ಯು ಗೈಸ್, ಲವ್ ಯು, ಬಾಯ್. ಬಸ್ಯ, ನಂದೊಂದು ರಿಕ್ವೆಸ್ಟ್, ದಯವಿಟ್ಟು ನೆಕ್ಸ್ಟ್ ಟೈಮ್ ಇಟ್ಟು ಕಲಿಸ್ಬೇಕಾದ್ರೆ ಕೈ ತೊಳ್ಕೊಂಡು ಕಲಿಸು. ನನಗೆ ಒಂಥರ ಆಗ್ತಿದೆ. ಅಂದ್ರೆ ಬಸ್ಸೇ ಕೈ ತೊಳ್ದಿರ್ಲಿಲ್ವಾ? ಬಾತ್ರೂಮ್ ತಿಕ್ಕಿ ಹೊಟ್ಟೆ ತೊಳ್ಸಿ 3 ಸಲ ವಾಂತಿ ಮಾಡಿದ್ದೀನಿ. ಇವಾಗ ಇದ್ ಬೇರೆ. ಕ್ಯಾಪ್ಟನ್,
ಏನಿದು? ಹೀಗೆ ಆದ್ರೆ ಮನೆ ಸದಸ್ಯರ ಆರೋಗ್ಯ ಏನಾಗ್ಬೇಕು? ಹೌದೌದು, ಆರೋಗ್ಯವೇ ಭಾಗ್ಯ. ಅಪ್ಪ ಬಸ್ಯ, ಇನ್ಮೇಲೆ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ದಯವಿಟ್ಟು ಕೈ ತೊಳ್ಕೊಂಡು ಕಲ್ಸಪ್ಪ. ಬಸ್ಯಾ, ನಂದೆಂತ ಪ್ರಾಬ್ಲಮ್ ಇಲ್ಲ ಮಾರ್ಯ. ನಾನು ನೀನು ಬೇರೆ ಬೇರೆ ಊರಿನವರಾಗಿದ್ರು ನಮ್ಮ ಇಬ್ಬರ ಸ್ನೇಹ ಉಂಟಲ್ಲ, ಯಾವತ್ತಿದ್ರು ಒಂದೇ ಮಾರ್ಯ. ನೋಡಿದ್ರ ಗಿರ್ಜಾ, ಗ್ಯಾಪಲ್ಲಿ ಮಂಜ ಒಳ್ಳೆಯವನಾಗಕ್ಕೆ ಹೋಗ್ತಾ ಇದ್ದಾನೆ. ಜನ ಓಟ್ ಹಾಕ್ಬೇಕಲ್ಲ. ನೋಡು ಮಂಜ, ನಾ ಅಂತೂ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋ ಮನುಷ್ಯನ ಅಲ್ಲ. ನೀ ಎತ್ತಾಗಿರ್ತೀನಿ, ನೀ ಎತ್ತಾಗಿ ಬದುಕ್ತೀನಿ ಅಷ್ಟ. ನೋಡಪ್ಪ, ನಾ ಏನಾರು ಗೆದ್ನಂದ್ರ ಅದು ನನ್ನ ಗೆಲುವಲ್ಲ, ಕರ್ನಾಟಕದ ಗೆಲುವು, ಕನ್ನಡಿಗರ ಗೆಲುವು, ನಮ್ಮ ಜವಾರಿ ಮಂದಿ ಗೆಲುವು. ನಮ್ಮ ಜವಾರಿ ಮಂದಿ ನನಗೆ ಆಶೀರ್ವಾದ ಮಾಡಿ ಇಲ್ಲಿ ಕಳಿಸ್ಯಾರ, ನಾನು ಅವ್ರಿಗೆ ನಿಯತ್ತಾಗಿರ್ತೀನಿ ಅಷ್ಟ. ಬಸ್ಯ, ಇಲ್ಲಿ ಎಲ್ಲರೂ ಒಂದೇ ಭಾಷೆ, ಜಿಲ್ಲೆಗಳನ್ನೆಲ್ಲ ಯಾಕಪ್ಪ ಮಧ್ಯ ತರ್ತೀಯಾ? ಇದೆಲ್ಲ ಓಟಿಗೆ ಕಣೋ. ಹಾಗೆಲ್ಲ ಮಾತಾಡಬಾರ್ದು. ಎಲ್ಲಾರ ಮನಸ್ಸಲ್ಲೂ ದೇವ್ರು ಇರ್ತಾನೆ. ದೇವ್ರು ಹೇಗೆಲ್ಲ ಆಡಿಸ್ತಾನೋ ನಾವು ಹಾಗಾಡ್ತೀವಿ ಅಷ್ಟೇ. ಇದು ದೊಡ್ಡ ಜಮಾನ. ಮನೆಯಿಂದ ಹೊರ ಹೋಗುವ ಸದಸ್ಯರ ನಾಮನಿರ್ದೇಶನದ ಸಮಯ. ಈ ಕೂಡಲೇ ಎಲ್ಲರೂ ಹೊರಗೆ ಕಳಿಸಲು ಬಯಸುವ ಸದಸ್ಯರ ಹೆಸರುಗಳನ್ನು ಕಾರಣಗಳೊಂದಿಗೆ ತಿಳಿಸಿ. ಓಪನ್ ಆಗಿ ಹೇಳ್ಬೇಕಾ? ಸರಿ, ಹೇಳ್ತೀನಿ. ದೊಡ್ಡ ಯಜಮಾನ್ರೆ, ಆಕ್ಚುಲಿ ನನಗೆ ಬಸ್ಸಿ ಅಂಕಲು ತುಂಬಾ ಡಬಲ್ ಗೇಮ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅದಕ್ಕೆ ಇವ್ರನ್ನ ನಾನು ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ನಾನು ಸಂಧ್ಯಾ ಹೆಸರು ತಗೋತೀನಿ ದೊಡ್ಡ ಯಜಮಾನ್ರೆ. ಯಾಕೆಂದ್ರೆ ಅವಳು ಈ ಮನೆ ಬಂದಾಗ್ಲಿಂದ ಒಬ್ಳೇ ಇರ್ತಾಳೆ. ಬಹುಶಃ ಈ ಮನೆ ಅಡ್ಜಸ್ಟ್ ಆಗಿಲ್ಲ ಅಂತ ಕಾಣುತ್ತೆ. ನಾನು ನನ್ನ ಗಂಡನ ಹೆಸರು ತಗೋತೀನಿ, ಶ್ರೀಕಾಶಿ. ಅವರು ನಮ್ಮ ಜೊತೆ ಎಲ್ಲ ಮಿಂಗಲ್ ಆಗೋದಕ್ಕೆ ಟೈಮ್ ತಗೋತಿದ್ದಾರೆ ಅಂತ ನನಗನ್ನಿಸ್ತಿದೆ. ಸೊ ಕಾಶಿ ಅವರಷ್ಟೇ. ದುಶ್ಮನ್ ಕಹಾ ಹೇ ಅಂದ್ರೆ ಪೀಚೆ ಮೇ ಹೇ. ಏ ಗೌರಿ, ಗಂಡಂಗೆ ಮಿಂಗಲ್ ಆತಿಲ್ಲ ಅಂದೇಳಿ ಹೇಳ್ತೀಯಾ? ಇರಲಿ, ನೀನು ನನ್ನ ಕಡೆ ಕಣ್ಕಂತೆ. ದೊಡ್ಡ ಯಜಮಾನ್ರೆ, ನಾನು ಶಿವ ಅವ್ರ ಹೆಸರು ತಗಂತೆ. ಯಾಕಂದರೆ ಅವರು ನಮಗೆಲ್ಲ ಭಯಂಕರ ಸ್ಟ್ರಿಕ್ಟ್ ಮಾಡ್ತಿದ್ರು. ಅಷ್ಟೊಂದು ನಿಷ್ಠೆ ಒಳ್ಳೇದಲ್ದೆ. ಸಾರಿ ಶಿವ ಅವರೇ. ನಾನು ಅಷ್ಟ ಶಿವಪ್ಪನವ್ರ ಹೆಸರು ತಗೋತೀನಿ. ನಂದು ಅದೇ ಕಾರಣ. ನಾನು ಸೋಷಲ್ ಸಂಧ್ಯಾ ಅವ್ರ ಹೆಸರು ತಗೋತೀನಿ. ನಂಗೆ ಯಾಕೋ ಅವ್ರ ಮುಂದೆ ಒಂದು ಮಾತಾಡಿದ್ರೆ ಹಿಂದೆ 2 ಮಾತಾಡ್ತಾರೆ ಅಂತ ಅನ್ಸುತ್ತೆ. ಅಷ್ಟೇ, ಬೇರೆ ಏನು ಕಾರಣ ಇಲ್ಲ. ಸಾರಿ ಸಂಧ್ಯಾ ಅವರೇ. ದೊಡ್ಡ ಯಜಮಾನ್ರೆ, ನಾನು ಬಸ್ಯ ಹೆಸರನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆತ ಇವತ್ತು ಅಡುಗೆ ಮಾಡುವಾಗ ಕೈ ತೊಳ್ಕೊಳ್ಳದೆ ಮಾಡಿದ್ದಾನೆ. ಅದು ಅನ್ನಪೂರ್ಣೇಶ್ವರಿಗೆ ಮಾಡೋ ಅವಮಾನ ಅಂತ ನಾನು ಭಾವಿಸ್ತೀನಿ. ಬಸ್ಯ, ಇದು ಸದಸ್ಯರೇ ಆರೋಗ್ಯದ ವಿಚಾರ. ಅಷ್ಟು ಬಿಟ್ಟರೆ ಬೇರೆ ಯಾವ ವೈಯಕ್ತಿಕ ಕಾರಣ ಇಲ್ಲ. ಬೇಜಾರು ಮಾಡ್ಕೋಬೇಡ. ಇದು ದೊಡ್ಡ ಜಮಾನ. ಮನೆಯಿಂದ ಹೊರ ಹೋಗಲು ಆಯ್ಕೆಯಾಗಿರುವವರು ಶಿವಪ್ರಸಾದ್. ಎಕ್ಸ್ಪೆಕ್ಟೆಡ್. ಕಾಶಿ ಅವರೇ, ನಿಷ್ಠೆಯಿಂದ ಪ್ರಾಮಾಣಿಕವಾಗಿರೋದೇ ತಪ್ಪು ಅಲ್ವಾ? ಇರಲಿ, ನಿಮ್ಮ ಅಭಿಪ್ರಾಯನ ನಾನು ಗೌರವಿಸ್ತೀನಿ. ಜೊತೆಗೆ ಸಂಧ್ಯಾ ಹಾಗೂ ಬಸ್ಯ ಮನೆಯಿಂದ ಹೊರ ಹೋಗಲು ಆಯ್ಕೆಯಾಗಿದ್ದಾರೆ. ಅಲ್ಲ, ನಾನು ಹಿಂದೊಂದು ಮುಂದೊಂದು ಮಾತಾಡ್ತೀನ. ಯಾವಾಗ ಮಾತಾಡಿದ್ದೀನಿ ಅಂತೀನಿ. ನಾನೇ ನೀವು ರಾಸ್ತಿ ತಗೊಳ್ತಿದ್ನ, ದುಡ್ಡು ತಗೊಳ್ತಿದ್ನ. ಮೊದಲು ನನ್ನ ತಲೆ ಮೇಲಿಂದ ತಟ್ಟೆ ತಗೊಳ್ಳಮ್ಮ. ಬರೀ ಕಡೆ ಹೆಂಗಿದ್ರಪ್ಪ ಜವಾರಿ ಮಂದಿಲ್ಲ? ಆರಾಮದಿರಾ? ನೋಡ್ರಿ, ಇಲ್ಲಿ ಕೆಲವೊಂದು ಕುತಂತ್ರಗಳಿಂದ ನಾನಿವತ್ತ ನಾಮಿನೇಟ್ ಆಗೀನಿ. ನೀವ್ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಾ ಏನಾರು ಗೆದ್ನಪ್ಪ ಅಂತಂದ್ರ ಅದು ಉತ್ತರ ಕರ್ನಾಟಕದ ಗೆಲುವು, ಜವಾರಿ ಮಂದಿ ಗೆಲುವು. ಜೈ ಜವಾರಿ, ಜೈ ಕರ್ನಾಟಕ. ಹಾ, ಇನ್ನು ಏನೇ ನೋಡ್ಬೇಕೋ ಈ ಕಣ್ಣಲ್ಲಿ. ರವಿ ಕಾಣದ್ದನ್ನ ಕವಿ ಕಂಡ, ಕವಿ ಕಾಣದ್ದನ್ನ ಕ್ಯಾಮ್ರಾ ಕಂಡ. ಕ್ಯಾಮ್ರಾ ಎದುರಿಗೆ ಎಲ್ಲರೂ ಒಳ್ಳೆಯವರಾಗ್ಬಿಡ್ತಾರೆ. ಕರ್ಮ. ಪ್ರಾಮಾಣಿಕವಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದೀನಿ, ಅಂಥದ್ರಲ್ಲಿ ನನ್ನನ್ನೇ ಎಲಿಮಿನೇಟ್ ಮಾಡ್ಬಿಟ್ರಲ್ಲ. ಪ್ರೀತ್ಸೋ ತಪ್ಪ ಪಿಕ್ಚರ್ ನೋಡ್ಕೊಂಡು ಬೆಳೆದವ್ರು ನಾವು. ನ್ಯಾಯವಾಗಿರೋ ತಪ್ಪ ಅಂತ ಕೇಳೋ ಹಾಗೆ ಮಾಡ್ಬಿಟ್ರು. ಈ ಜನ ಯಾಕೆ ಹೀಗೆ ಆಡ್ತಾರೆ ಭಗವಂತ? ನೀನೇ ಬಯಸಿದ್ದಲ್ವ ಶಿವಪ್ರಸಾದ್? ಭಗವಂತ, ಇದೇನು ಭಗವಂತ, ಈ ಆಟದಲ್ಲಿ ನೀನು ಇದೆಯಾ? ಇದನ್ನ ಆಡಿಸ್ತಿರೋದೇ ನಾನು.
ಏನು ಈ ದೊಡ್ಡ ಯಜಮಾನ ರಿಯಾಲಿಟಿ ಶೋ ನಡೆಸ್ತಾ ಇರೋದು ನೀನೇನಾ? ನೀನ್ ಬಯಸ್ತೆ, ನಾನ್ ಬಡಿಸ್ತೆ ಅಷ್ಟೇ. ನಾನು ಬಯಸದ್ನಾ? ಅಲ್ಲ, ರಿಯಾಲಿಟಿ ಶೋ ಆಡ್ಬೇಕು ಅಂತ ನಾನು ಯಾವಾಗ ಕೇಳಿದೆ? ನಿದ್ಗಣ್ಣಲ್ಲಿ ಏನಾದ್ರು ಕೇಳಿದ್ನಾ? ಇರೋದು ಎರಡೇ ಕಣ್ಣು ಶಿವಪ್ರಸಾದ್. ಒಂದು ಬಹಿರಂಗವನ್ನು ನೋಡೋಕೆ ಅಂತ ಬಳಸೋ ಕಣ್ಣು, ಇನ್ನೊಂದು ಅಂತರಂಗವನ್ನು ಅವಲೋಕಿಸೋ ಒಳಗಣ್ಣು. ಇದು ನಿನ್ನ ಒಳಗಣ್ಣನ್ನು ತೆರೆಸುವ ನಿಜವಾದ ಆಟ. ಒಳಗಣ್ಣು ತೆರೆಸೋದ? ಅರ್ಥ ಆಗ್ಲಿಲ್ಲ ಭಗವಂತ. ಜನಗಳು ಒಳ್ಳೆಯವರೇ, ಆದ್ರೆ ಕೆಟ್ಟ ಬುದ್ಧಿನ ಕೊಡೋನು ನೀನೇ. ಯಾರಾದ್ರೂ ನಮ್ಮನ್ನ ಗಮನಿಸ್ತಿದ್ರೆ ಮಾತ್ರ ಒಳ್ಳೆಯವರಾಗಿರೋದಿಕ್ಕೆ ಸಾಧ್ಯ. ನೀನ್ ಎಲ್ರಿಗೂ ಕಾಣಿಸ್ಕೊ ಅಂದ್ಯಲ್ಲ, ಮರ್ತೋಯ್ತಾ ಶಿವಪ್ರಸಾದ್? ಜನ ಒಳ್ಳೆಯವರೇ, ಆದ್ರೆ ಅವ್ರಿಗೆ ಕೆಟ್ಟ ಬುದ್ಧಿ ಕೊಡೋದೆ ನೀನು. ಭಗವಂತ, ನಮ್ಮನ್ನ ಯಾರೋ ಒಬ್ರು ನೋಡ್ತಾ ಇದಾರೆ ಅಂದ್ರೆ ನಾವ್ ಆ ಬೈಕ್ ಆದ್ರೂ ಸರಿಯಾಗಿರ್ತೀವಿ. ಭಗವಂತ, ನಿನ್ನ ನೊಬ್ಬನ ಕಣ್ಣ ಕಾಣಿಸ್ಕೊಂಡ್ರೆ ಸಾಲದು, ಎಲ್ಲಾರ ಕಣ್ಣಿಗೂ ಕಾಣಿಸ್ಕೋಬೇಕು. ಅವಾಗ ಎಲ್ಲರೂ ಸರಿಯಾಗಿರ್ತಾರೆ. ಕಾಣಿಸ್ಕೊಂತ್ಯಾ? ಹೌದು, ಹೇಳಿದ್ದೆ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಈ ಮನೇನ ಪುಟ್ಟ ಪ್ರಪಂಚವಾಗಿ ಬದಲಾಯಿಸಿದೆ. ಬೇರೆ ಬೇರೆ ವ್ಯಕ್ತಿತ್ವದ ಜನಗಳನ್ನ ಒಟ್ಟಿಗೆ ಬಿಟ್ಟಿದ್ದೀನಿ. ಅವರ ಆಗು ಹೋಗುಗಳನ್ನ ಗಮನಿಸ್ಬೇಕಲ್ವಾ? ಅದಕ್ಕೆ ಅಲ್ಲಲ್ಲಿ ಕ್ಯಾಮರಾ ಇಟ್ಟಿದ್ದೀನಿ. ನೀನ್ ಹೇಳ್ದಾಗೆ ಮಾಡಿದ್ದೀನಿ ಶಿವಪ್ರಸಾದ್. ಇದು ನನ್ನ ಸೃಷ್ಟಿ. ನೀನು ನಿನ್ನ ಕುಟುಂಬದವರು ಒಪ್ಪಿಯೇ ಇಲ್ಲಿಗೆ ಬಂದಿದ್ದೀರಾ. ಸ್ವಂತ ಇಚ್ಛೆಯಿಂದಲೇ ಇಲ್ಲಿದ್ದೀರಾ. ನಿಮ್ಮ ಸುತ್ತಮುತ್ತ ನಿಮ್ಮ ಅಕ್ಕಪಕ್ಕದ ಮನೆಯವರೇ ಇದ್ದಾರೆ. ಹಾಗಿದ್ರು ಇಲ್ಲಿ ಸಮಸ್ಯೆ ಹೇಗುಂಟಾಯಿತು ಶಿವಪ್ರಸಾದ್? ಓ, ಇದು ನನಗೆ ಬುದ್ಧಿ ಕಲ್ಸೋದಕ್ಕೆ ಅಂತ ಮಾಡಿರೋ ಪ್ಲಾನಾ? ಬುದ್ಧಿನ ಕಲ್ಸೋದಕ್ಕೆ ಸಾಧ್ಯ ಇಲ್ಲ ಶಿವಪ್ರಸಾದ್, ವಿದ್ಯೆನ ಮಾತ್ರ ಕಲ್ಸೋದಕ್ಕೆ ಸಾಧ್ಯ. ಬುದ್ಧಿ ತಾನಾಗೆ ಅರಿವಾದಾಗ ಬರೋದು. ಈ ಆಟ ಮುಗಿಯೋದ್ರೊಳಗಡೆ ಆ ಅರಿವು ನಿನಗಾಗತ್ತೆ. ಚಿಂತೆ ಮಾಡಬೇಡ. ಏನ್ ಚಿಂತೆ ಮಾಡಬಾರ್ದು? ಏನು ನ್ಯಾಯವಾಗಿದ್ರು ಜೊತೆಲಿದ್ದವರೆಲ್ಲ ಆರೋಪ ಮಾಡ್ತಿದ್ದಾರೆ. ಅಲ್ಲ ಭಗವಂತ, ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ? ಇದಿನ್ನೂ ಆರಂಭ ಶಿವಪ್ರಸಾದ್, ಮುಂದೆ ಇನ್ನೂ ಇದೆ. ಅನುಭವಿಸೋದಕ್ಕೆ ಸಿದ್ಧವಾಗಿರೋ. ಇನ್ನೂ ಇದೆಯಾ? ಅಯ್ಯೋ, ಗ್ರೌಂಡ್ ಫ್ಲೋರಲ್ಲೇ ಕಾಲ್ ಅಲ್ಲಾಡ್ತಿದೆ. ಇನ್ನು ಟಾಪ್ ಫ್ಲೋರ್ಗೆ ಹೋಗೋಷ್ಟೊತ್ತಿಗೆ ಏನೇನಾಗುತ್ತೋ ಏನೋ ಗೊತ್ತಿಲ್ಲ ಭಗವಂತ. ನೆನ್ಪಿರ್ಲಿ ಶಿವಪ್ರಸಾದ್, ಈ ಮನೆ ಪ್ರಪಂಚದ ಪ್ರತಿನಿಧಿ. ಹೊರ ಜಗತ್ತಲ್ಲಿ ಆಗುವ ಆಗು ಹೋಗುಗಳು ಇಲ್ಲೂ ಆಗುತ್ತೆ. ಆ ತುಲನೆಯನ್ನು ಗಮನಿಸೋ ಶಕ್ತಿ, ತಿದ್ದಿಕೊಳ್ಳೋ ಯುಕ್ತಿ ನಿನ್ನಲ್ಲಿರಬೇಕಷ್ಟೆ. ಶಕ್ತಿ? ಯುಕ್ತಿನ? ಹಾಗಂದ್ರೇನ್ ಭಗವಂತ? ಆಹಾ, ನೀನೇ ಗೇಮ್ ಸೃಷ್ಟಿ ಮಾಡಿ ನೀನೇ ನನ್ನ ಸಿಕ್ಕಾಕಿಸ್ತಾ ಇದೆಯಾ? ಅಯ್ಯೋ, ಫಸ್ಟ್ ಸೀನಲ್ಲಿ ಕೇಳಿದ್ದ ಪ್ರಶ್ನೆಗೆ ಕೊನೆ ಸೀನ್ವರೆಗೂ ನನ್ನನ್ನು ಎಳೆದಾಡಬೇಕು ಅಂತ ಅನ್ಕೊಂಡಿದ್ದೆ ಅನ್ಸುತ್ತೆ. ಆಗ್ಲಿ ಎಷ್ಟೇ ಆಗ್ಲಿ, ನಾವು ಕೇವಲ ಪಾತ್ರಧಾರಿಗಳು. ನಮ್ಮ ಸೂತ್ರ ಹಿಡಿದು ಅಲ್ಲಾಡಿಸ್ತಾ ಇರೋ ಸೂತ್ರಧಾರಿ ನೀನೇ ಅಲ್ವಾ? ಹೋಗಿ ಅಂಕಲ್, ನನ್ನನ್ನೇ ನಾಮಿನೇಟ್ ಮಾಡ್ಬಿಟ್ರಲ್ಲ, ಅಂತ ತಪ್ಪು ನಾನೇನ್ ಮಾಡಿದ್ದೆ? ನಿಮ್ಗೆ ಜೊತೆಲಿ ಮಾತು ಕೂಡ ಆಡ್ಸಲ್ಲ ಅಂತೀರಾ? ಅಲ್ಲಮ್ಮ, ನನಗನ್ಸಿದ್ ನಾನು ಹೇಳಿದೆ, ಅದು ತಪ್ಪಾ? ತಪ್ಪು ಸರಿ ಅದೆಲ್ಲ ಗೊತ್ತಿಲ್ಲ, ಆದ್ರೂ ಯೋಚನೆ ಮಾಡ್ಬೇಕಲ್ವಾ? ನೋಡಕ್ಕಲ್ಲಿ ಆ ಸಂಧ್ಯವರು ಯಾವಾಗ್ಲೂ ನಿನ್ನಿಂದನೇ ಸುತ್ತಾ ಇದ್ರು. ಮಾವ ಯಾವಾಗ ನಾಮಿನೇಟ್ ಮಾಡಿದ್ರು ಆಗ್ಲಿಂದ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ. ಆ ಹೆಕ್ಕ ತುಂಬ ಮಂಜ, ನೀವು ನಮ್ಮ ಜನ ಅಂದೇಳಿ ಹೇಳಿ 3 ಗ್ರೂಪ್ ಚೇಂಜ್ ಮಾಡಿದೆ. ಈಗ ಕಂಡ್ರೆ ದೊಡ್ಡ ಯಜಮಾನ್ರ ಮನೇಲಿ 3 ಗ್ರೂಪ್ ಆಯ್ತು. ಬರೀ ಗ್ರೂಪಿಸಮ್. ಛೇ, ಮುಂಚೆ ಎಲ್ಲ ಹೇಗಿದ್ರು, ಇವಾಗ ಹೇಗಾಗಿದ್ದಾರೆ? ಒಂದೊಂದು ಕಡೆ ಒಂದೊಂದು ಗುಂಪು. ಆದರೂ ನೀವು ಮಾಡಿದ್ದು ತಪ್ಪು ಯಜಮಾನ್ರೆ. ಸಂಧ್ಯಾ ಅವರು ನಮ್ಮವರೇ ತಾನೆ, ನಮ್ಮವರಿಗೆ ನಾವೇ ಬೆಲೆ ಕೊಡಬಾರ್ದ? ಆದರೂ ಗೌರಿ, ಎಲ್ಲರೂ ಸೇರಿ ಒಬ್ರನ್ನೇ ಟಾರ್ಗೆಟ್ ಮಾಡಬಾರ್ದಲ್ವಾ? ಅದು ಸರಿ ಅಲ್ಲ ಕಣೆ. ಅಮ್ಮ, ನೀನು ನಂಗೆ ಹೇಳ್ತೀಯ, ಆದರೆ ಅವ್ರ ಆ ಥರ ಗ್ರೂಪ್ ಮಾಡ್ಕೊಂಡು ಕೂತಿರೋದೇ ಅದಕ್ಕೆ. ಅವ್ರಿಗೆ ಬರೋ ಪ್ರೈಸ್ ಅಮೌಂಟ್ಗಿಂತ ಸಂಬಂಧ ದೊಡ್ಡದು ಅನ್ನೋದು ಗೊತ್ತಿಲ್ಲ. ಇದು ದೊಡ್ಡ ಯಜಮಾನ.
ಬೆಳಗ್ಗೆ ನಡೆದ ಆಟದಲ್ಲಿ ಯಾರು ಲಂಪಟ ಆಟಗಾರರು ಹಾಗೂ ಯಾರು ಅಪ್ಪಟ ಆಟಗಾರರು ಎಂದು ಈ ಕೂಡಲೇ ಕಾರಣಗಳೊಂದಿಗೆ ತಿಳಿಸಬೇಕಾಗಿ ದೊಡ್ಡಯಜಮಾನರು ಅಪೇಕ್ಷಿಸುತ್ತಾರೆ. ಶಿವಪ್ರಸಾದ್, ಕನ್ಫೆಷನ್ ರೂಮಲ್ಲಿರುವ ಬೋರ್ಡುಗಳನ್ನು ತರಬೇಕಾಗಿ ದೊಡ್ಡಯಜಮಾನರು ಅಪೇಕ್ಷಿಸುತ್ತಾರೆ. ಉಳಿದ ಸದಸ್ಯರೆಲ್ಲರೂ ಲಿವಿಂಗ್ ಏರಿಯಾಗೆ ಬರಬೇಕಾಗಿ ವಿನಂತಿ.